ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಈ ವರ್ಷ 2026ರಲ್ಲಿ ಮೇ 21ರಂದು ಗುರುವಾರದಂದು ಅತ್ಯಂತ ಮಂಗಳಕರವಾದ ಗುರುಪುಷ್ಯಾಮೃತ ಯೋಗ ಸಂಭವಿಸಲಿದೆ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಇನ್ನು ಗುರುಪುಷ್ಯಾಮೃತ ಯೋಗದ ತಿಥಿಯು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ, ಗುರುಪುಷ್ಯಾಮೃತ ಯೋಗದ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ರ ಅತ್ಯಂತ ಪವಿತ್ರ ಮತ್ತು ಅತ್ಯುತ್ತಮ ಗುರುಪುಷ್ಯಾಮೃತ ಯೋಗ ಗುರುವಾರ ಮತ್ತು ಪುಷ್ಯ ನಕ್ಷತ್ರದ ಸಂಯೋಗದಿಂದ ರೂಪುಗೊಳ್ಳುವ ಅತ್ಯಂತ ಶುಭ ಮುಹೂರ್ತ ಇದಾಗಿದೆ. ಈ ಯೋಗದಲ್ಲಿ ಮಾಡಿದ ಕೆಲಸಗಳು ದೀರ್ಘಕಾಲ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ. 2026ನೇ ಇಸವಿ ಮೇ 21ನೇ ತಾರೀಕಿನಂದು ಗುರುವಾರದಂದು ಅತ್ಯಂತ ಮಂಗಳಕರವಾದ ಗುರುಪುಷ್ಯ ನಕ್ಷತ್ರ ಯೋಗ ಗುರುಪುಷ್ಯಾಮೃತ ಯೋಗವು ಸಂಭವಿಸಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಒಟ್ಟಿಗೆ ಸೇರುವ ಈ ದಿನವನ್ನು ಅತ್ಯಂತ ಶುಭ ದಿನ ಎಂದು ಕರೆಯುತ್ತಾರೆ. ಚಿನ್ನ, ಆಸ್ತಿ ಖರೀದಿ ಮತ್ತು ಹೊಸ ಶುಭಾರಂಭಗಳನ್ನು ಪ್ರಾರಂಭಿಸಲು ಅತ್ಯಂತ ಶ್ರೇಷ್ಠ ಹಾಗೂ ಸಿದ್ಧಿಪ್ರದಾಯಕ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ವರ್ಷ 2026ರಲ್ಲಿ ಮೇ 21ನೇ ತಾರೀಕು 2026 ಗುರುವಾರ ದಿನ ಬಂದಿದೆ. ಈ ವರ್ಷ ಈ ಗುರುಪುಷ್ಯಾಮೃತ ಯೋಗ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಎಂದು ಇವಾಗ ತಿಳಿದುಕೊಳ್ಳೋಣ ಸ್ನೇಹಿತರೆ. ಗುರುಪುಷ್ಯಾಮೃತ ಯೋಗ ತಿಥಿ ಆರಂಭವಾಗುವಂಥದ್ದು ಮೇ 21ನೇ ತಾರೀಕು 2026 ಗುರುವಾರದಂದು. ಗುರುವಾರದ ದಿನ ಬೆಳಗಿನ ಜಾವ 5:27 ಪ್ರಾರಂಭವಾಗುತ್ತದೆ. ಮೇ 22ರಂದು ಬೆಳಗಿನ ಜಾವ ಮುಂಜಾನೆ 2:50 ಅಂದರೆ ಶುಕ್ರವಾರದಂದು ಗುರುಪುಷ್ಯಾಮೃತ ಯೋಗ ತಿಥಿಯು ಮುಕ್ತಾಯಗೊಳ್ಳುತ್ತದೆ. ನಮಗೆ ಮೇ 21ನೇ ತಾರೀಕು ಗುರುವಾರ ದಿನ ಬಂದಿರುವುದರಿಂದ ಈ ದಿವಸ ನಾವು ಗುರುಪುಷ್ಯಾಮೃತ ಯೋಗದ ಆಚರಣೆಯನ್ನು ಮೇ 21ನೇ ತಾರೀಕು ಗುರುವಾರ ದಿನವೇ ಆಚರಣೆ ಮಾಡಬೇಕು. ಇವತ್ತಿನ ದಿನ ಪೂರ್ತಿಯಾಗಿ ಗುರುಪುಷ್ಯಾಮೃತ ಯೋಗ ತಿಥಿಯು ಇರುವುದರಿಂದ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವ ಸಮಯದಲ್ಲಿ ಬೇಕಾದರೂ ಪೂಜೆಯನ್ನು ಮಾಡಬಹುದು. ಆದರೆ ರಾಹುಕಾಲವೊಂದನ್ನು ಬಿಟ್ಟು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು ಅಥವಾ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಇವೆರಡೂ ಸಮಯಗಳನ್ನು ಬಿಟ್ಟು ಅಂದರೆ ರಾಹುಕಾಲ ಮತ್ತು ಯಮಗಂಡ ಕಾಲ ಸಮಯವನ್ನು ಬಿಟ್ಟು ಇನ್ನು ದಿನದ ಪೂರ್ತಿ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಗುರುಪುಷ್ಯಾಮೃತ ಯೋಗದ ಶುಭ ಮುಹೂರ್ತ ಸಮಯ ಪ್ರಾರಂಭ ಮೇ 21, 2026 ಗುರುವಾರ ಮುಂಜಾನೆ 5:27 ಪ್ರಾರಂಭ. ಮೇ 22ನೇ ತಾರೀಕು 2026 ಶುಕ್ರವಾರ ಮುಂಜಾನೆ 2:49 ಕೊನೆಗೊಳ್ಳುತ್ತದೆ. ಗುರುಪುಷ್ಯಾಮೃತ ಯೋಗದ ಒಟ್ಟು ಅವಧಿ ಸುಮಾರು 21 ಗಂಟೆಗಳ ಕಾಲ. ಗುರುಪುಷ್ಯಾಮೃತ ಯೋಗದ ಮಹತ್ವ ಮತ್ತು ಪ್ರಯೋಜನಗಳು. ಗುರುಪುಷ್ಯಾಮೃತ ಯೋಗದ ದಿನದಂದು ಚಿನ್ನ ಮತ್ತು ಆಸ್ತಿಯನ್ನು ಖರೀದಿ ಮಾಡುವುದು ಅತ್ಯಂತ ಮಂಗಳಕರ ಎಂದು ನಂಬಿಕೆ ಇದೆ. ಈ ಶುಭ ದಿನದಂದು ಹೊಸ ಮನೆ, ಜಮೀನು, ಚಿನ್ನದ ಆಭರಣಗಳನ್ನು ಖರೀದಿಸಲು ಇದು ಅತ್ಯಂತ ಮಂಗಳಕರ ಸಮಯ ಎಂದು ನಂಬಲಾಗಿದೆ. ಹೊಸ ಉದ್ಯಮ ಆರಂಭ, ವ್ಯಾಪಾರ ಅಥವಾ ಹೊಸ ವ್ಯವಹಾರ ಪ್ರಾರಂಭಿಸಲು ಈ ದಿನ ಅತ್ಯುತ್ತಮವಾದ ದಿನವಾಗಿದೆ. ಗುರುಪುಷ್ಯಾಮೃತ ದಿನದಂದು ಹೂಡಿಕೆಗಳು, ಷೇರು ಮಾರುಕಟ್ಟೆ ವ್ಯವಹಾರ ಮತ್ತು ಆರ್ಥಿಕ ಹೂಡಿಕೆಗಳಿಗೆ ಶುಭ ದಿನ. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ಧನ, ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂದು ನಂಬಿಕೆ ಇದೆ. ಈ ದಿನದಂದು ಮುಖ್ಯವಾಗಿ ಮಾಡಲೇಬೇಕಾದಂತಹ ಕೆಲಸಗಳು ದೇವರ ಪೂಜೆ, ದಾನ, ಧರ್ಮ, ಧಾನ್ಯ ಖರೀದಿಗಳು, ಉದ್ಯಮ ಆರಂಭ, ಹೂಡಿಕೆಗಳು, ವಾಹನ ಮತ್ತು ಮನೆ ಖರೀದಿ. ಅಷ್ಟೇ ಅಲ್ಲದೆ ಈ ಶುಭ ಅಮೃತ ಯೋಗದಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು. ಮಂತ್ರಸಿದ್ಧಿ, ತಂತ್ರ ಸಾಧನೆ, ಗುರು ಉಪದೇಶ ಪಡೆಯಲು ಹಾಗೂ ಲಕ್ಷ್ಮೀನಾರಾಯಣನ ಪೂಜೆ ಮಾಡಲು ಇದು ತುಂಬ ಸಕಾಲವಾಗಿದೆ. ಗುರುಪುಷ್ಯಾಮೃತ ಯೋಗದ ಪ್ರಭಾವದಿಂದ ಪ್ರಮುಖವಾಗಿ ಈ 3 ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ. ಆ ಅದೃಷ್ಟದ ರಾಶಿಗಳೆಂದರೆ ಮೇಷ, ಸಿಂಹ, ಧನು ರಾಶಿಗಳಿಗೆ ಅನಿರೀಕ್ಷಿತ ಧನಲಾಭವಾಗುತ್ತದೆ. ಜೀವನದಲ್ಲಿ ಪ್ರಗತಿ ಉಂಟಾಗುತ್ತದೆ. ಆರ್ಥಿಕ ಸುಧಾರಣೆಯಾಗುವ ಉತ್ತಮ ಯೋಗವಿದೆ. ಅಷ್ಟೇ ಅಲ್ಲದೆ ಈ ಶುಭ ಮುಹೂರ್ತದಂದು ನಿಮ್ಮ ಹತ್ತಿರದ ದೇವಸ್ಥಾನದಲ್ಲಿ ಲಕ್ಷ್ಮೀ ಪೂಜೆ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವುದು ಇನ್ನೂ ಹೆಚ್ಚಿನ ಶುಭ ಫಲವನ್ನು ಪಡೆಯಬಹುದು. ಈ ಅಮೃತ ಯೋಗದಲ್ಲಿ ಚಿನ್ನ, ಬೆಳ್ಳಿ, ಭೂಮಿ, ವಾಹನ ಅಥವಾ ಹೊಸ ಆಸ್ತಿಗಳನ್ನು ಖರೀದಿಸುವುದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರುತ್ತದೆ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. 2026ರ ಮೇ 21ನೇ ತಾರೀಕಿನಂದು ಈ ಶುಭ ಮುಹೂರ್ತವನ್ನು ನಿಮ್ಮದಾಗಿಸಿಕೊಳ್ಳಿ, ಸಮೃದ್ಧಿ ಮತ್ತು ಯಶಸ್ಸನ್ನು ಪಡೆದುಕೊಳ್ಳಿ.
ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗುರುಪುಷ್ಯಾಮೃತ ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ನಮ್ಮ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.